ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆಸ್ತಿ ಮುಂದೆ ಪ್ರೀತಿ ವಿಶ್ವಾಸ ಎಲ್ಲ ಬೆಲೆನೇ ಇಲ್ವೇನೋ? ನನ್ನ ಮಗಳು ಬೇಡ, ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ಓಡೋಗ್ತೀನಿ ಅಂದ. ಕಡೆಗೂ ನಿನ್ನ ವಕ್ರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ನನ್ನ ತಾಯಿಯ ಶಿವರುದ್ರಪ್ಪನ ಮನೆ ಯಾವ ಮೂಲೆಯಲ್ಲಿ ವಿಗ್ರಹ ಇದೆ ಅಂತ ತೋರಿಸ್ತಾಳೆ. ಎಲ್ಲಿದ್ದೀರಾ ಸುಂದರಮ್ಮನವ್ರೆ? ಒಂದ್ಸಾರ್ತಿ ನಮಗೆ ಕೈ ಸಿಕ್ಬಿಡಿ. ಇವರೇ ಬಂಗಾರಿ ಯಜಮಾನ್ರು ಎಲ್ಲಿದ್ದಾರೆ? ಯಾಕೆ? ಬೆಳ್ಳಿ ಲೋಟದಲ್ಲಿ ಕೈಲಿ ಕಾಫಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡಿ ಕೇಳಿ. ದೇವಿಕಾ ರಾಣಿ ಅವ್ರ ಅಪ್ಪಣೆ ಆಗಿದೆ, ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಆಗ್ಬೇಕಾದ ಸೇವೆಗಳೆಲ್ಲ ಆಗ್ಬೇಕಂತೆ, ಕಾಫಿ ಕೊಡ್ಬೇಕು ಅವ್ರಿಗೆ. ಎಲ್ಲಿದ್ದಾರೆ? ಕೋಣೆಲಿದ್ದಾರೆ. ಬಂಗಾರಿ ಯಜಮಾನ್ರೆ, ದಣಿವಾಗಿರ್ಬೇಕು, ಕಾಫಿ ಕುಡಿಯೋ ಸಮಯ. ತಡವಾಗಿದ್ರೆ ಈ ಸೇವಕನನ್ನ ಕ್ಷಮಿಸಿಬಿಡಿ. ತಗೊಳ್ಳಿ, ಬೆಳ್ಳಿ ಲೋಟದಲ್ಲಿ ನಿಮಗಾಗಿ ಕಾಫಿ ತಂದಿದ್ದೀನಿ, ಸ್ವೀಕರಿಸಿ. ಯಾಕೆ ಈ ಥರ ಮಾತಾಡಿ ಚುಚ್ತಾ ಇದ್ದೀರಾ? ವಂಚಕ, ಚುಚ್ಚುತ್ತಾ ನನ್ನ ಮಾತು? ಇನ್ನು ಹೇಗೆ ಮಾತಾಡಿಸ್ಬೇಕು ನಿನ್ನ? ನೀಚ, ತೋರಿಸ್ಬಿಟ್ಟಲ್ಲ ನಿನ್ನ ಯೋಗ್ಯತೆನ. ಆಹಾ ಆಹಾ, ಈ ವೈಭವಕ್ಕೆ ಅಲ್ವಾ ನೀನು ಜಾಜಿನ ಬಿಟ್ಟು ದೇವಕನ ಹಿಂದೆ ಓಡ್ತಾ ಇರೋದು? ನೀಚ, ಅಲ್ಲಿ ಜಾಜಿನ ಪ್ರೀತಿಸಿ ದೇವಿಕನ್ನ ದುಡ್ಡಿನ ಆಸೆಗೆ ಮದುವೆ ಆಗೋಕೆ ಒಪ್ಕೊಂಡಿದ್ಯಾ ಅಲ್ವಾ? ಅಲ್ಲಿ ಜಾಜಿ ಎಷ್ಟು ಸಂಕಟ ಪಡ್ತಿದ್ದಾಳೆ ಗೊತ್ತಾ ನಿನಗೆ? ಈ ಶ್ರೀಮಂತಿಗೆ ಬೆಳ್ಳಿ ಲೋಟ, ಚಿನ್ನದ ತಟ್ಟೆ ಇಷ್ಟು ಸಾಕೋ? ಇನ್ನೂ ಏನಾದ್ರೂ ಬೇಕೋ? ಈ ನಿರ್ಜೀವ ಶ್ರೀಮಂತ ವಸ್ತುಗಳ ಮಧ್ಯೆ ನಮ್ ಜಾಜಿ ಪ್ರೀತಿನೂ ಮರ್ತೋಯ್ತು ಅಲ್ವಾ? ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅಲ್ಲೂ ಮಾಡ್ಕೊಳ್ಳೋದೇ ಅದು. ಹಾಗೆ ಆಗತ್ತೆ ನಿನ್ ಸ್ಥಿತಿ, ನೋಡ್ತಾ ಇರೋ. ನೀವು ವಿಚಾರನ ಸರಿಯಾಗಿ ತಿಳ್ಕೊಳ್ತಾ ಹೇಗೋ ಮಾತಾಡ್ತಿದ್ದೀರಾ? ಇನ್ನೇನೋ ತಿಳ್ಕೋಬೇಕು ನಿನ್ ಬಗ್ಗೆ? ನನ್ನ ಮಗಳ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಲ್ಲ. ನೀವಿಲ್ಲಿದ್ದೀರಾ? ದೇವಿಕಾ ನಿಮ್ಮನ್ನು ಇಲ್ಲಿ ಬಚ್ಚಿಟ್ಟಿದ್ದಾಳ? ಬಂಗಾರಿ, 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 ಬಂಗಾರಿ.
ಕಾಫಿ ಚೆಲ್ಲೋಯ್ತಾ? ಪರವಾಗಿಲ್ಲ ಬಿಡು, ಬೇರೆ ತರಿಸ್ಕೊಡ್ತೀನಿ. ಈಗ ಬಾ ನನ್ನ ಜೊತೆಗೆ. ಎಲ್ಲಿಗೆ? ಬಾ ನನ್ನ ಜೊತೆ ಹೇಳ್ತೀನಿ. ನೀನು ಇನ್ಮೇಲೆ ಇಲ್ಲಿರೋದು ಬೇಡ. ನೀನು ಇಲ್ಲಿ ಇರ್ಬೇಕಾದವನಲ್ಲ, ನಿನ್ಗೆ ಅಂತಾನೆ ಬೇರೆ ಕೋಣೆ ಸಿದ್ಧ ಮಾಡಿಸಿದ್ದೀನಿ. ನೀನ್ ಇನ್ಮೇಲೆ ಅಲ್ಲಿ ರಾಜನ್ ಥರ ಇರ್ಬೋದು. ಬಾ. ಅದು ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ. ನಿನ್ಗೆ ಅಂತಾನೆ ಹೊಸ ಕೋಣೆ ಸಿದ್ಧಪಡಿಸಿದ್ದೀನಿ ಬಂಗಾರಿ. ಬಾ. ಎಲ್ಲೋ ಆ ಬಂಗಾರಿ? ಈಗ ತಾನೇ ದೇವಿಕಮ್ಮನವರು ಅವನನ್ನು ಕರ್ಕೊಂಡೋದ್ರು. ಅವರು ಅವನಿಗೆ ಅಂತ ಹೊಸ ಕೊಠಡಿ ಸಿದ್ಧ ಮಾಡಿಸಿದ್ದಾರೆ. ಇನ್ಮೇಲೆ ಅವನು ವಾಸ ಅಲ್ಲೇ ಅಂತೆ. ಬೀದಿ ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದಾಳೆ ನನ್ನ ಮಗಳು. ಆ ಬಂಗಾರಿ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ನನ್ನೇ ಆಟ ಆಡಿಸ್ತಿದ್ದಾನೆ. ಯಾವುದಕ್ಕೂ ಅವನ ಮೇಲೊಂದು ಕಣ್ಣಿಟ್ಟಿರೋ, ವಿಗ್ರಹ ಒಂದು ಸಿಗ್ಲಿ, ಆಮೇಲೆ ಅವನು ನೆತ್ಬಿಡೋಣ. ಸರಿ ಯಜಮಾನ್ರೆ. ಇಂಥ ಪರಿಸ್ಥಿತಿ ಬಂತು ನನಗೆ. ನನ್ನ ಶತ್ರುಗೂ ಈ ವೇದನೆ ನರಕ ಬರಬಾರ್ದು. ನಾನೇ ನನ್ನ ಕೈಯಾರ ಸುಂದ್ರಮ್ಮನ್ನ ನದಿಗೆ ಬಿಸಾಕ್ಬಿಟ್ಟೆ. ಅವಳು ನನ್ನಿಂದ ತಪ್ಪಿಸ್ಕೊಂಡು ಹೊಟ್ಟೋದ್ಲು. ಈಗ ನಾನು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ನನಗೋಸ್ಕರ ಅಪ್ಪ ವಿದ್ಯಾನು ಇಲ್ಲಿ ಅಡುಗೆಯವ್ರ ವೇಷದಲ್ಲಿ ಬಂದಿದ್ದಾರೆ. ಅವರಿಗೂ ಅಪಾಯ ಕಟ್ಟಿಟ್ಟು ಬುತ್ತಿ. ಇನ್ನು ಬಂಗಾರಿ ದುಡ್ಡಿನ ಆಸೆಗೆ ಬಲಿಯಾಗಿ ನಮ್ಮ ಪ್ರೀತಿನೇ ಬಲಿ ಕೊಟ್ಬಿಟ್ಟ. ಇನ್ನೇನು ಉಳಿದಿದೆ ಬದುಕಲ್ಲಿ? ದೇವಿಕಾ ದೊಣ್ಣೆಯಿಂದ ನನ್ನ ಬೆನ್ನಿಗೆ ಬಾರಿಸುವಾಗ ಅಲ್ಲೇ ಇದ್ದ, ಸುಮ್ಮನೆ ನಿಂತ್ಕೊಂಡಿದ್ದ. ನಾನು ಅವನಿಗೆ ಅಷ್ಟು ಬೇಡ ಆಗೋದ್ನಾ? ಸುಂದ್ರಮ್ಮ, ನೀನೇ ಇದಕ್ಕೆಲ್ಲ ಪರಿಹಾರ ತೋರಿಸು. ಇಷ್ಟೆಲ್ಲ ಸಂಕಟಗಳನ್ನ ನನ್ನ ಹೊಟ್ಟೆ ಒಳಗಿಟ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ನೀನಿಲ್ದೆ, ಬಂಗಾರಿ ಇಲ್ದೆ ನನಗೆ ಬದುಕಕ್ಕೆ ಸಾಧ್ಯ ಇಲ್ಲ. ಜಾಜಿ, ಮಾತಾಡ್ಬೇಡ. ನನ್ನ ನಿನ್ನ ಮಧ್ಯೆ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ಹೊರಟೋಗು ಇಲ್ಲಿಂದ. ಮುಖ್ಯವಾದ ವಿಷಯ ಮಾತಾಡ್ಬೇಡ ನೀನು. ಜಾಜಿ, ಆ ವಿಗ್ರಹದ ವಿಷಯ ಹೇಳೋಣ ಅಂದ್ರೆ ಕೇಳಿಸ್ಕೊಳ್ಳದೆ ಹಾಗೆ ಹೋಗ್ತಿದ್ದಾಳಲ್ಲ. ನನ್ಗೆ ಕ್ಷಮಿಸ್ಬಿಡು ಜಾಜಿ. ನೀ ವರ್ತನೆಗೆ ನಾನೇ ಕಾರಣ ಅಂತ ನಂಗೆ ಗೊತ್ತು. ಆದರೆ ನೀನು ಅನ್ಕೊಂಡಷ್ಟು ನಾನು ಕೆಟ್ಟವನಲ್ಲ.
ಓಂ ರಾಂ ರೀಂ ಕಮಾತೈ ನಮಃ. ಓಂ ರಾಂ ರೀಂ ಕಪಾಲಿನೇ ನಮಃ. ಓಂ ರಾಂ ರೀಂ ಚಂಡಮಾಲಿನೇ ನಮಃ. ಶಂಕರಪ್ಪ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಆ ವಿಗ್ರಹ ಇದೆಯಲ್ಲ- ಮಾತಾಡಬೇಡ ನೀನು. ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಸಿಗಿದು ಬಿಡ್ತೀನಿ. ಅಮ್ಮನವ್ರ ವಿಗ್ರಹ ತಗೊಳ್ಳೋಕೆ ನಾವು ಯೋಜನೆ ಮಾಡಿ ಹಾಕಾಗಿದೆ. ನಿನ್ ಸಹಾಯ ಬೇಕಾಗಿಲ್ಲ ಅದಕ್ಕೆ. ಜಾಜಿ ಕನಸುಗಳನ್ನ ನುಚ್ಚು ನೂರು ಮಾಡಿದ ಮೋಸಗಾರ ನೀನು. ನಾನು ನೀವು ಅನ್ಕೊಂಡು ಜಾಜಿಗೆ ಮೋಸ ಮಾಡಿಲ್ಲ. ನನ್ನ ಉದ್ದೇಶನೇ ಬೇರೆ ಏನ್ ಇದೆ. ಉದ್ದೇಶ ನಿಂದು? ನಿನ್ನ ಮಾತನ್ನ ಮತ್ತೆ ಮತ್ತೆ ನಂಬಕ್ಕೆ ನಾವು ಪೆದ್ದುಗಳು ಅನ್ಕೊಂಡಿದ್ಯಾ? ಹೊರಗೋ ಇಲ್ಲಿಂದ, ಮಾತಾಡಬೇಡ. ಓಂ ರಾಂ ರೀಂ ಕಮಾತೈ ನಮಃ. ಓಂ ರಾಂ ರೀಂ ಕಪಾಲಿನೇ ನಮಃ. ಓಂ ರಾಂ ರೀಂ ರೀಂ ಚಂಡಮಾಲಿನೇ ನಮಃ. ಏನಾಯ್ತು ಕಡ್ಗೆ? ವಿಗ್ರಹ ಕಾಣಿಸ್ತಾ? ಕಾಣಿಸ್ತು ವಿರೂಪಾಕ್ಷ. ವಿಗ್ರಹ ಸ್ಪಷ್ಟವಾಗಿ ಗೋಚರಿಸ್ತು. ಹಾಗಾದ್ರೆ ಎಲ್ಲಿದೆ ವಿಗ್ರಹ? ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ. ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ ಅಂತ ನನ್ನ ತಾಯಿ ತೋರಿಸ್ತಾ ಇದ್ದಾಳೆ. ಹಾಗಿದ್ರೆ ನಡಿ, ಈಗಲೇ ಹೊಟ್ಕೊಳ್ಳೋಣ. ಆ ವಿಗ್ರಹ ತಗೊಂಬರೋಣ. ಅವಸರ ಬೇಡ ವಿರೂಪಾಕ್ಷ. ಆ ವಿಗ್ರಹನ ಪಡ್ಕೊಳ್ಳೋ ಮಾರ್ಗನ ನನ್ನ ತಾಯಿ ಹತ್ರ ಕೇಳಿ ತಿಳ್ಕೋತೇನೆ. ಮಣಿಕಂಠ, ಓಂ ರಾಂ ರೀಂ ಚಂಡಮಾಲಿನೇ ನಮಃ. ತಾಯಿ, ಆ ವಿಗ್ರಹ ರುದ್ರಪ್ಪನ ಮನೆಯಲ್ಲೇ ಇರೋದಾದ್ರೆ ಯಾವ ಸ್ಥಳದಲ್ಲಿದೆ, ಎಲ್ಲಿ ಅವಿಸಿಡಲಾಗಿದೆ, ಅದರ ಸುತ್ತಮುತ್ತ ಏನಿದೆ, ಅದು ನನಗೆ ಗೋಚರಿಸುವಂತೆ ಮಾಡು ತಾಯೇ. ತೋರಿಸು ತಾಯೇ, ತೋರಿಸು. ಅಪ್ಪ ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಏ ಜಾಜಿ, ಇಲ್ಲೇನ್ ಮಾಡ್ತಿದ್ದೆ ನೀನು? ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಹೊರಡು. ಅಪ್ಪ, ನೀವೆಲ್ಲಿ ಹೋಗಿದ್ರಿ? ನಾನು ನಿಮ್ಗೋಸ್ಕರನೇ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಯಾಕೆ, ಏನ್ ಸಮಾಚಾರ? ನಾವು ವಿಚಾರ ಮಾಡಿದ್ವಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರಾ? ಅದನ್ನ ಕೇಳೋಣ ಅಂತಾನೆ ಬಂದೆ ನಾನು. ಮರೀತೀನ ಅದನ್ನ? ನೋಡಿಲ್ಲಿ, ಇದೇನಪ್ಪ ಇದು? ಬರೀ ಸೊಪ್ಪು ತಂದಿದ್ದೀರಾ, ಇದರಿಂದ ಏನಾಗತ್ತೆ? ಇದು ಬರೀ ಸೊಪ್ಪಲ್ಲ. ಇದನ್ನು ಹುಡುಕೊಂಡು ಬರೋಕ್ಕೆ ಇಷ್ಟೊತ್ತಾಯ್ತು. ಆ ಶಿವರುದ್ರನ್ಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ನಮ್ಮೂರಿನ ವಿಶೇಷ ಸೊಪ್ಪಿನ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ಸದ್ಯ ನಾನು ಅನ್ಕೊಂಡ ಹಾಗೆ ಅವನಿಗೆ ಅನುಮಾನ ಬರಲಿಲ್ಲ. ಈ ಸೊಪ್ಪಿನ ವಾಸನೆ ಕುಡಿದ್ರೆ ಸಾಕು ಮೂರ್ಛೆ ಹೋಗ್ತಾರೆ. ಇಂತಡ ಮಾಡೋದು ಬೇಡ. ಇವತ್ತು ಮಾಡೋ ತಿಂಡಿಲಿ ಈ ಸೊಪ್ಪನ್ನ ಹಾಕ್ಬಿಡ್ತೀನಿ. ಮತ್ತೆ ಪಾಯಸದ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಲ್ಲ ಪುಡಿ, ಅದನ್ನು ಹಾಕ್ಬಿಡ್ತೀನಿ. ಇದನ್ನು ಎಲ್ರಿಗೂ ಸರಬರಾಜು ಮಾಡೋಣ. ತಿಂದವರೆಲ್ಲ ಮೂರ್ಛೆ ಹೋಗ್ತಾರೆ. ಆಮೇಲೆ ಇಲ್ಲೇ ಆ ದೇವಿಕನ್ನು ಕಟ್ಟಾಕಿ ಅವಳು ಬಾಯಿ ಬಿಡಿಸೋಣ. ವಿಗ್ರಹ ಎಲ್ಲಿಂದ ಪತ್ತೆ ಮಾಡಿ ಇಬ್ರು ಓಡ್ ಹೋಗೋಣ. ಇನ್ನಿನ್ನಡಿ.
ಕಪಾಲಿನೇ ನಮಃ. ಓಂ ರಾಂ ಹ್ರೀಂ ಚಂಡಮಾಲಿನೇ ನಮಃ. ಹೌದು, ಆ ವಿಗ್ರಹ ರುದ್ರಪ್ಪನ ಮನೆಯಲ್ಲೇ ಇದೆ. ಅವನ ಮನೆಯ ಈಶಾನ್ಯ ದಿಕ್ಕಿನಲ್ಲಿರುವ ಅತಿಥಿಗಳು ತಂಗುವ ಕೋಣೆಯಲ್ಲಿ ಅವಿಸಿಡಲಾಗಿದೆ ಆ ವಿಗ್ರಹ. ಹಳೆಯ ವಸ್ತುಗಳ ಮಧ್ಯೆ ಗೋಚರಿಸ್ತಾ ಇದೆ. ನಾವು ಹುಡುಕ್ತಿರೋ ವಿಗ್ರಹ ಅದೇನಾ ಅಂತ ನಮಗೆ ಖಚಿತವಾಗಬೇಕು. ನಮಗೆ ಸ್ಪಷ್ಟವಾಗಿ ತೋರಿಸು ತಾಯೇ, ತೋರಿಸು. ಅದೇ ಅದೇ ನಮಗೆ ಬೇಕಾಗಿರೋ ವಿಗ್ರಹ. ಅಪ್ಪ, ಅಂದ್ಕೊಂಡಿದ್ ಕೆಲಸ ಆಯ್ತಾ? ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಯಾರಾದ್ರೂ ನೋಡಿದ್ರೆ? ನಾನು ಅನ್ಕೊಂಡಿದ್ದ ಕೆಲಸ ಮಾಡೋನೆ. ನಿನಗೆ ಗೊತ್ತಿಲ್ವಾ? ನೋಡು, ಬೋಂಡ ಎಲ್ಲ ಕರೆದಿಟ್ಟಿದ್ದೀನಿ, ಸೊಪ್ಪು ಹಾಕಿದ್ದೀನಿ, ಯಥೇಚ್ಛವಾಗಿ ಮಾಡಿಟ್ಟಿದ್ದೀನಿ. ಕೇಳಿದವ್ರಿಗೆ ಕೇಳಿದಷ್ಟು ಕೊಡು, ತಿಂದೆಲ್ಲರೂ ಮೂರ್ಛೆ ಬೀಳಲಿ. ಆದ್ರೆ ಅಪ್ಪ, ಬೋಂಡಾನ ಎಲ್ರೂ ತಿನ್ನಲ್ವಲ್ಲ? ಅವ್ರಿಗೆ ಅಂತಲೇ ಪಾಯಸ ಮಾಡಿರೋದು. ಈ ಪಾಯಸಕ್ಕೆ ಇದನ್ನ ಹಾಕ್ತೀನಿ, ತಿಂದೋರು ಮೂರ್ಛೆನೆ. ಪ್ರತಿಯೊಬ್ಬರು ಬೋಂಡ ತಿನ್ನಬೇಕು, ಇಲ್ಲ ಪಾಯಸ ಕುಡಿಬೇಕು. ಯಾರೊಬ್ರು ತಪ್ಪಿದ್ರು ನಮ್ಮ ಕೆಲಸಕ್ಕೆ ಅಡ್ಡಿ ಆಗುತ್ತೆ. ಅದಕ್ಕೆ ನಾನೇ ಖುದ್ದು ಎಲ್ರಿಗೂ ಬಡಿಸ್ತೀನಿ, ಹಾಗೆ ಯಾರಿಗೂ ತಪ್ಪಲ್ಲ. ಇದು ಒಳ್ಳೆ ಉಪಾಯನೇ. ಎಲ್ಲರೂ ಮೂರ್ಛೆ ಬಿದ್ದ ಮೇಲೆ ದೇವಿಕನ್ ಕರ್ಕೊಂಡು ಬಂದು ವಿಗ್ರಹದ ಬಗ್ಗೆ ಬಾಯಿ ಬಿಡಿಸೋಣ. ವಿಗ್ರಹ ಎಲ್ಲಿದೆ ಅಂತ ಗೊತ್ತಾದ ಕೂಡಲೇ ತಗೊಂಡು ಹೊಡೋಗೋಣ. ಎಲ್ಲಿಗಪ್ಪ ಎತ್ಕೊಂಡು ಹೋಗೋದು? ಸುಂದ್ರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕಲ್ವಾ? ಅದಕ್ಕೆ ತಾನೇ ನಾವು ಅರಿಹಂತಪುರಕ್ಕೆ ಬಂದಿರೋದು. ಹೌದು, ನಾನೇನು ವಿಗ್ರಹ ತಗೊಂಡು ಚಕ್ರಾಪುರಿಗೆ ಹೋಗೋಣ ಅಂತ ಹೇಳಿದ್ನ. ಬೆಳಗಾಗೆದ್ದು ದಕ್ಷಿಣನಾಥನ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಬಿಡೋಣ. ಪೂಜೆ ಮಾಡೋ ತನಕ ಅಷ್ಟೇ ನಾವು ವಿಗ್ರಹನ ಕಾಪಾಡಬೇಕು. ಆಮೇಲೆ ಅವಳಿಗೆ ಶಕ್ತಿ ಬರುತ್ತೆ. ತಾನೇ ಕಾಪಾಡ್ಕೊಳ್ಳೋದಷ್ಟೇ ಅಲ್ಲ, ಇವರೆಲ್ಲರನ್ನೂ ಆಟ ಆಡಿಸ್ತಾಳೆ. ಆ ಕೆಲಸ ಸರಿ ಹೋಗುತ್ತೆ. ಶಿವರುದ್ರ, ಏನ್ ಕನಕಾಂಬರಿ ಅವರು ಈ ಕಡೆ ಪಾದ ಬೆಳೆಸ್ಬಿಟ್ಟಿದ್ದೀರಿ? ನೋಡಿ ಶಿವರುದ್ರ ಅವರೇ, ನಾನು ಗುರುಗಳಿಗೆ ವಿಗ್ರಹ ನಿಮ್ಮನೇಲಿ ಐತೆ ಅಂತ ಹೇಳ್ಬಿಟ್ಟಿದ್ದೀನಿ. ಅವರು ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮ್ಮನೆಗೆ ಬಂದು ವಿಗ್ರಹನ ಪರೀಕ್ಷೆ ಮಾಡ್ತಾರಂತೆ. ಇವತ್ತು ರಾತ್ರಿ ಒಳಗಾಗಿ ನೀವು ವಿಗ್ರಹನ ತಂದು ನಮ್ಮನೆಗೆ ಒಪ್ಪಿಸ್ಬೇಕು. ಯಾಕೆ ಶಿವರುದ್ರ ಅವರೇ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಯಾಕೆ ನಿಮ್ಮ ಮಗಳು ಇನ್ನೂ ವಿಗ್ರಹದ ವಿಷಯ ಬಾಯಿ ಬಿಟ್ಟಿಲ್ವಾ?
ಬಾಯ್ ಬಿಟ್ಟಿಲ್ಲ ಅಂದ್ರೆ ಹೇಳ್ರಿ, ನಮ್ಮ ಆಳ್ಗಳನ್ನ ಬಿಟ್ಟು ಬಾಯ್ ಬಿಡಿಸ್ತೀನಿ. ಎಂಥ ಪೊಗ್ರಿನ ಎಣ್ಣೆ ಆದರೂ ನಮ್ಮ ಆಳ್ಗಳು ವಿಚಾರಿಸೋ ರೀತಿಗೆ ಅವಳು ಬಾಯ್ ಬಿಡಲೇಬೇಕು. ನೀವೇನು ಬಾಯಿ ಬಿಡಿಸ್ಬೇಕಾಗಿಲ್ಲ, ಅವಳಾಗಲೇ ಬಾಯಿ ಬಿಟ್ಟಾಗಿದೆ. ವಿಗ್ರಹನ ತಂದು ನನಗೊಪ್ಸೋ ಆಗಿದೆ.